ಶಿವಗಂಗೆ ಬೆಂಗಳೂರಿನಿಂದ ಸರಿಸುಮಾರು 45 ಕಿಲೋಮೀಟರ್ ದೂರ. ನೆಲಮಂಗಲ ತಾಲೂಕು ಪ್ರಕೃತಿಯ ಮಡಿಲಲ್ಲಿ ವಿರಾಜಮಾನವಾಗಿ ನಿಂತಿರುವ ಏಕೈಕ ಬೆಟ್ಟ. ಬೆಟ್ಟದ ಆಕಾರವು ಶಿವಲಿಂಗದಂತೆ ಇದೆ ಮತ್ತು ಇಲ್ಲಿ ಗಂಗೆಯು ನೆಲೆಸಿದ್ದಾಳೆ ಎಂಬ ನಂಬಿಕೆ. ಹಾಗಾಗಿ ಇದಕ್ಕೆ ಶಿವಗಂಗೆ ಹಾಗೂ ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ. ಪುರಾತನ ಹೊನ್ನಾದೇವಿ ಅಮ್ಮನವರ ದೇವಾಲಯ ಹಾಗೂ ಶಿವನ ದೇವಾಲಯ ಅದ್ಭುತ. ದೇವಾಲಯಕ್ಕೆ ಮೊದಲು ಮೆಟ್ಟಿಲುಗಳು, ನಂತರ ಬೆಟ್ಟವೇರಲು ಹೊರಾಂಗಣ ಸಿಗುತ್ತದೆ. ಬಂಡೆಗಳಲ್ಲಿ ಮೆಟ್ಟಿಲುಗಳನ್ನು ಕೊರೆದಿದ್ದಾರೆ, ಅದಕ್ಕೆ ರೇಲಿಂಗ್ಸ್ ಹಾಕಿದ್ದಾರೆ ಹಿಡಿದು ಹತ್ತಲು. ಸುಮಾರು ದೂರ ಕ್ರಮಿಸಿದ ನಂತರ ಒರಳುಕಲ್ಲು ದೇವಾಲಯ ಸಿಗುತ್ತದೆ. ಬೆಳಗ್ಗೆ 9 ಗಂಟೆಗೆ ಬಾಗಿಲು ತೆರೆಯುತ್ತಾರೆ. ಭಕ್ತಾದಿಗಳು 10 ರುಗಳ ಟಿಕೆಟ್ ಪಡೆದು ಒಳಗೆ ಪ್ರವೇಶಿಸಿದರೆ ಗಣಪ ಸುಬ್ರಹ್ಮಣ್ಯ ದೇವಾಲಯ ಸಿಗುತ್ತದೆ. ಅದರ ಹಿಂಭಾಗದಲ್ಲಿ ಒರಳುಕಲ್ಲು ಇದೆ. ನಮ್ಮ ಕೈ ಹಾಕಿದರೆ ಗಂಗೆ ನೀರು ಸಿಗುತ್ತದೆ. ಅದನ್ನು ತೀರ್ಥ ರೂಪದಲ್ಲಿ ತೆಗೆದುಕೊಂಡು ತಲೆಗೆ ಪ್ರೋಕ್ಷಣೆ ಮಾಡಿಕೊಂಡು ನಮಸ್ಕಾರ ಮಾಡಿ ಹೊರಬರುವುದು. ನಂತರ ಅಲ್ಲಿಂದ ಕಲ್ಲಿನ ಮೆಟ್ಟಿಲುಗಳನ್ನು ಹತ್ತುತ್ತಾ ಹೊರಡಬೇಕು. ಹೀಗೆ ಕ್ರಮಿಸಿದ ನಂತರ ಅಮ್ಮನ ದೇವಾಲಯ ಸಿಗುತ್ತದೆ. ನಮಸ್ಕಾರ ಮಾಡಿಕೊಂಡು ಮತ್ತೆ ಮೇಲೇರಿದಾಗ ಶಿವ ಪಾರ್ವತಿಯ ದರ್ಶನ ಹಾಗೂ ಕೈಲಾಸ ಬಾಗಿಲು. ಶಿವ ಪಾರ್ವತಿ ದ್ವಾದಶಿ ಜ್ಯೋತಿರ್ಲಿಂಗ ಸನ್ನಿಧಿ ಕಾಣಬಹುದು. ಅಲ್ಲಿಂದ ಶುರುವಾಗುತ್ತೆ ನಿಜವಾದ ಟ್ರೆಕ್ಕಿಂಗ್. ಕಡಿದಾದ ಹಾದಿ, ಒಬ್ಬರು ಅಥವಾ ಇಬ್ಬರು ಮಾತ್ರ ಹೋಗುವ ದಾರಿ. ನೋಡಲಿಕ್ಕೆ 80 ಡಿಗ್ರಿ ಆಗಿದೆ. ಸಣ್ಣ ಸಣ್ಣ ಮೆಟ್ಟಿಲುಗಳನ್ನು ಜಾಗರೂಕತೆಯಿಂದ ಹೆಜ್ಜೆಗಳನ್ನು ಇಡಬೇಕು. ಸುತ್ತಲೂ ಬೆಳಗಿನ ಮಂಜು ಆವರಿಸಿತ್ತು. ತಣ್ಣಗೆ ಗಾಳಿ ಬೀಸುವಾಗ ಮನಸ್ಸಿಗೆ ತುಂಬ ಹಿತವೆನಿಸುತ್ತಿತ್ತು. ಹಾಗೆಯೇ ಸ್ವಲ್ಪ ಭಯವೂ ಕೂಡ, ಏಕೆಂದರೆ ಗುಂಪು ಗುಂಪಾದ ಮಂಗಗಳು ಚಾರಣಿಗರ ಮೇಲೆ ಹಾಗೆ ಎಗರುತ್ತವೆ. ನಮ್ಮ ಬ್ಯಾಗ್ಗಳನ್ನು, ಕೈಯಲ್ಲಿ ಹಿಡಿದ ನೀರಿನ ಬಾಟಲಿಗಳನ್ನು ಎಳೆಯುತ್ತವೆ. ಅದರಲ್ಲೂ ಹೆಂಗಸರನ್ನು ಮತ್ತು ಮಕ್ಕಳನ್ನು ತುಂಬ ಅಟ್ಯಾಕ್ ಮಾಡುತ್ತವೆ. ಅಲ್ಲಿ ಸ್ವಲ್ಪ ಮಂಗಗಳಿಂದ ತಪ್ಪಿಸಿಕೊಳ್ಳುವಾಗ ಆಯ ತಪ್ಪಿದರೆ ತುಂಬ ಅಪಾಯ. ಅಂತಹ ಕಡಿದಾದ ಹಾದಿಯನ್ನು ದಾಟಿ ಮೇಲೇರುವಾಗ ದೊಡ್ಡ ಬಂಡೆಕಲ್ಲು. ಬೆಳಗಿನ ಜಾವ ಮೋಡದ ಹಾಗೆ ಕಾಣುತ್ತದೆ. ತುಂಬ ಸುಂದರ ಮತ್ತು ಅದ್ಭುತವಾಗಿದೆ. ನಂತರ ಬಸವಣ್ಣನ ಮೂರ್ತಿ ಏಕಶಿಲಾನಂದಿ ಬಂಡೆ ಮೇಲಿದೆ. ಅದಕ್ಕೆ ಸಣ್ಣ ದಾರಿ, ತುಂಬ ನಿಧಾನವಾಗಿ ಹತ್ತಿ ಕೆಳಗಿಳಿಯಬೇಕು. ನಂತರ ಸ್ವಲ್ಪ ಮೇಲೇರಿದರೆ ಕೊನೆ ಸಿಗುತ್ತದೆ. ಅಲ್ಲಿ ಶಿವನ ದೇವಾಲಯ, ಗಂಗಾಧರೇಶ್ವರನ ದೇವಾಲಯ ಚಿಕ್ಕದಾಗಿದ್ದರೂ ತುಂಬ ಚಂದವಾಗಿದೆ. ದೇವರ ದರ್ಶನ ಮನಃಪೂರ್ವಕವಾಗಿ ಪಡೆದೆವು. ಶಿವನ ಆಶೀರ್ವಾದ ಪಡೆದ ನಂತರ ಅಲ್ಲೇ ಸುತ್ತಲೂ ಸುತ್ತಾಡಿ ಸ್ವಲ್ಪ ಹೊತ್ತು ಬೆಳಗಿನ ವಾತಾವರಣವನ್ನು ಆಸ್ವಾದಿಸುತ್ತಾ ಕುಳಿತೆವು. ತದನಂತರ ಹೊಯ್ಸಳೇಶ್ವರ ವಿಷ್ಣುವರ್ಧನ ಪ್ರಿಯ ಪತ್ನಿ ಹಾಗೂ ರಾಣಿ ಶಾಂತಲಾದೇವಿ ತನ್ನ ದೇಹವನ್ನು ತ್ಯಜಿಸಿದ ಜಾಗವನ್ನು ನೋಡಿ ಮನಸ್ಸಿಗೆ ನೋವಾಯಿತು. ಕರ್ನಾಟಕದಲ್ಲಿ ಅದೆಷ್ಟೋ ದೇವಾಲಯಗಳನ್ನು ಕಟ್ಟಿಸಿದ ಕೀರ್ತಿ ಶಾಂತಲಾದೇವಿಯವರದು. ವಾಸ್ತುಶಿಲ್ಪಗಳು ಈಗಲೂ ಅಷ್ಟೇ ಪ್ರಸಿದ್ಧಿ. ನಂತರ ಕೆಳಗೆ ಇಳಿಯಲು ಪ್ರಾರಂಭಿಸಿದೆವು. ಸಾಗಿದ ದಾರಿಯಲ್ಲೇ ನಿಧಾನವಾಗಿ ಇಳಿದೆವು. ದೇವರ ಆಶೀರ್ವಾದದಿಂದ ಸುಸೂತ್ರವಾಗಿ ಶಿವಗಂಗೆಯ ಚಾರಣ ಪೂರ್ತಿ ಮಾಡಿ 10:30 ಗಂಟೆಗೆ ಬೆಂಗಳೂರು ಮನೆ ತಲುಪಿದೆವು. ನಾನು ಮಾಡಿದ ಕೆಲ ಚಾರಣಗಳಲ್ಲಿ ಶಿವಗಂಗೆ ಒಂದು ಅದ್ಭುತವಾದ ಚಾರಣ. ಎಲ್ಲರಿಗೂ ಇಷ್ಟವಾಗುತ್ತದೆ. ಸಮಯ ಮಾಡಿಕೊಂಡು ನೀವು ಎಲ್ಲರೂ ಒಮ್ಮೆ ಹೋಗಿ ಬನ್ನಿ. ಹೊಸಬರಿಗೆ ಸ್ವಲ್ಪ ಕಷ್ಟವೆನಿಸಿದರೂ ಮುಗಿಸಿದ ನಂತರ ಸಿಗುವ ಆತ್ಮತೃಪ್ತಿಗೆ ಬೆಲೆ ಕಟ್ಟಲಾಗದು. ಕೆಳಗಡೆ ಹೊನ್ನಾದೇವಿಯ ದೇವಾಲಯದ ಮುಂಭಾಗದಲ್ಲಿ ಕಲ್ಯಾಣಿ ಇದೆ. ಅದನ್ನು ಒಮ್ಮೆ ನೋಡಿ ಬನ್ನಿ. ದೇವರ ಆಶೀರ್ವಾದ ಎಲ್ಲರಿಗೂ ಸಿಗಲಿ. ಶಾಂತಾರೆಡ್ಡಿ.